ಈ ವಾರ ಯಾರು ಹೆಲ್ಮೆಟ್ ಆಗ್ಬೋದು? ಎಲಿಮಿನೇಟ್ ಮೇ ಬಿ ಧ್ರುವಂತ ಆಗ್ಬೋದಾ ಅಂತ. ಧ್ರುವಂತ ಆಗ್ಬೋದು. ಅವನು ಆಗಬೇಕು. ನಿಮಗೆ ಯಾರು ಆಗ್ಬೇಕು ಮೇಡಮ್? ಧ್ರುವಂತ್. ಧ್ರುವಂತ ಯಾಕೆ? ನಂಗೆ ಇಷ್ಟ ಇಲ್ಲ ಅವರು. ಅವರು ಚೆನ್ನಾಗಿ ಆಡ್ತಾ ಇಲ್ಲ. ಯಾಕೆ ಇಷ್ಟ ಇಲ್ಲ? ಒಂಥರ ಸೈಕೋ ಥರ ಆಡ್ತಾರೆ. ನಂಗೆ ಇಷ್ಟನೇ ಇಲ್ಲ ಅವರು. ಸುಮ್ಮನೆ ಕಿರ್ಚಾಡೋದು. ಅವ್ರ ಆಟಿಟ್ಯೂಡ್ ಇಷ್ಟ ಇಲ್ಲ. ಓಕೆ. ಇನ್ನು ರಕ್ಷಿತಾ ಶೆಟ್ಟಿ ಅವರು? ಅವ್ರಿಗೆ ಪಾಪ ಯಾರು ಹೆಂಗೆ ಹೇಳ್ತಾರೆ ಹಂಗೆ ನಡ್ಕೊಂಡು ಹೋಗ್ತಿದ್ದಾರೆ. ಅವ್ರಿಗೆ ಡಿಸಿಷನ್ ತಗೊಳ್ಳೋಕ್ಕೆ ಡಿಸಿಷನ್ ಮೇಕಿಂಗ್ ಇಲ್ಲ. ಅವರು ಯಾರು ಹೆಂಗೆ ಹೇಳ್ತಾರೆ ಎಲ್ಲರೂ ಪಾಪ ಅವ್ರನ್ನ ಯೂಸ್ ಮಾಡ್ಕೋತಾ ಇದ್ದಾರೆ. ನನ್ಗನ್ಸ್ದಂಗೆ ಅವ್ರನ್ನ ಯೂಸ್ ಮಾಡಿಕೊಂಡು ಅವ್ರು ಪ್ರೊಜೆಕ್ಟ್ ಮಾಡ್ಕೋತಾ ಇದ್ದಾರೆ ರಕ್ಷಿತಾ ಅವ್ರ ಮೂಲಕ ಅಂತ ಅನ್ಸುತ್ತೆ. ನಮಸ್ತೆ ಸರ್. ಬಿಗ್ ಬಾಸ್ ನೋಡ್ತಾ ಇದ್ದೀರಾ? ನೋಡ್ತಾ ಇದ್ದೀವಿ ಸರ್. ಯಾರೊಬ್ರು ಮಾತಾಡಿ. ಯಾರಿಗಿಷ್ಟ? ಅಲ್ಲ ಸಾರಿ, ಯಾರಿಷ್ಟ? ನಂಗೆ ಗಿಲ್ಲಿ. ಯಾಕೆ ಮೇಡಮ್? ಗಿಲ್ಲಿ ಅವ್ರು ತುಂಬ ಜೋಕ್ಸ್ ಮಾಡ್ತಾರೆ. ತುಂಬ ಇಷ್ಟ ನಂಗೆ ಅವರು. ಜೋಕ್ಸ್ ಮಾಡ್ತಾರೆ, ತುಂಬಾ ಇಷ್ಟ. ಮತ್ತೆ ಯಾರು ಇಷ್ಟ ಇಲ್ಲ ನಿಮಗೆ? ಎಲ್ಲರೂ ಇಷ್ಟ. ಅಶ್ವಿನಿ ಗೌಡ ಇಷ್ಟ ಇಲ್ಲ. ಅವ್ರು ತುಂಬ ಡಾಮಿನೇಟಿಂಗು, ಎಲ್ರಿಗೂ ತುಂಬ ಮ್ಯಾನಿಪುಲೇಟ್ ಮಾಡ್ತಾರೆ. ಅದಕ್ಕೋಸ್ಕರ. ಹಾಂ. ಇನ್ನು ನೆನ್ನೆ ಎಪಿಸೋಡ್ ನೋಡಿದ್ರಾ? ನೆನ್ನೆ ಎಪಿಸೋಡ್ಸು ಫುಲ್ ನೋಡಿಲ್ಲ. ಈ ವೀಕೆಂಡ್ ಎಪಿಸೋಡ್ ಸ್ವಲ್ಪ ನೋಡಿದ್ವಿ. ಕಿಚ್ಚ ಸುದೀಪ್ ಅವರು ಹೇಗೆ ನಡೆಸ್ಕೊಟ್ರು ನಿನ್ನೆ? ಚೆನ್ನಾಗಿ ಇವಾಗ ನಡೆಸ್ತಾ ಇದ್ದಾರೆ. ಬಟ್ ಈ ಸೋಷಿಯಲ್ ಮೀಡಿಯಾ ಆ್ಯಕ್ಟಿವಿಟೀಸ್ ಇದರಲ್ಲೆಲ್ಲ ಟ್ರೋಲ್ ಆಗ್ತಿರೋದೆಲ್ಲ ಅವರು ತಗೊಂಡು ಬರ್ತಿದ್ದಾರೆ ಸ್ಟೇಜಲ್ಲಿ. ಅವ್ರಿಗೆಲ್ಲರಿಗೂ ಕ್ಲಾಸ್ ತೊಗೋತಿದ್ದಾರೆ ಚೆನ್ನಾಗಿ. ಬಟ್ ಯಾವುದು ಎಂಟರ್ಟೈನ್ಮೆಂಟ್ ಅಂತೂ ಏನೂ ಸಿಗ್ತಾ ಇಲ್ಲ ವ್ಯೂವರ್ಸ್ಗೆ. ಬರೀ ಅವ್ರಿಗೆ ಏನು ಮಿಸ್ಟೇಕ್ಸ್ ಮಾಡ್ತಾರೆ, ಬರೀ ಅದನ್ನು ತೋರಿಸೋದೇ ಆಗಿದೆ. ಈಗ ನಿನ್ನೆ ಜಾಹ್ನವಿ ಮತ್ತು ಅಶ್ವಿನಿ ಅವರಿಗೆ ಕ್ಲಾಸ್ ತೊಗೊಂಡ್ರು, ಹೇಗಿತ್ತು? ಚೆನ್ನಾಗಿತ್ತು. ಯಾಕಂದರೆ ಅವರು ಡ್ರೆಸ್ಸಿಂಗ್ ರೂಮಲ್ಲಿ ಹೋಗಿ ಮೈಕ್ ಬಿಚ್ಚಿಟ್ಟು ಹೌದೌದು, ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಎಲ್ರಿಗೂ ಇಷ್ಟ ಆಯಿತು. ಅವ್ರ ಮಿಸ್ಟೇಕ್ಸ್ನ ಎತ್ತಿ ತೋರಿಸ್ತಾ ಇದ್ದಾರೆ. ಅವರದ್ರಿಂದ ಒಳ್ಳೆಯದನ್ನ ತಿಳ್ಕೊಂಡು ಚೇಂಜ್ ಆದರೆ ಒಳ್ಳೆಯದು. ಹಾಂ. ಓಕೆ. ಮತ್ತು ಇನ್ನು ರಿಷಾ ಗೌಡ ಮತ್ತು ರಾಶಿಕಾಗೂ ಕ್ಲಾಸ್ ತೊಗೊಂಡ್ರು ಬಿಗ್ ಬಾಸ್. ಅವ್ರು ಸ್ವಲ್ಪ ಓವರ್ ಆಗಿ ಅವ್ರು ಪ್ರೊಜೆಕ್ಟ್ ಮಾಡ್ಕೋತಾ ಇದ್ದಾರೆ ತುಂಬ. ಬಿಗ್ ಬಾಸ್ ಅಂದರೆ ಕಲರ್ಸ್ನ ಸ್ವಲ್ಪ ಬ್ಯಾಡ್ ಆಗಿ ಬರೋ ಥರ ಅವ್ರು ಮಾತಾಡೋ ಇದರಲ್ಲಿ ಕಂಟೆಂಟಲ್ಲಿ ಸ್ವಲ್ಪ ಆ ಥರ ಅನ್ನಿಸ್ತಾ ಇದೆ. ಬಟ್ ಕಲರ್ಸ್ ಕನ್ನಡ ಆ ಥರ ಇಲ್ಲ ಅಂತ ಎಲ್ರಿಗೂ ಗೊತ್ತಿದೆ. ಜಾಹ್ನವಿ ಹೇಳಿದ್ರು ಕಲರ್ಸ್ ಕನ್ನಡದವ್ರನ್ನ ಮೇಲೆ ತತ್ತಾರೆ, ನಮ್ಮನ್ನೆಲ್ಲ ಎತ್ತಲ್ಲ ಅಂತ ಹೇಳ್ತಾ ಇದ್ರು. ಎಲ್ಲ ಆ ಥರ ಎಲ್ಲ ಏನಿಲ್ಲ. ಹೊರಗಡೆ ಯಾರು ವ್ಯೂವರ್ಸ್ ಎಲ್ಲ ಯಾರಿಗೆ ಸಪೋರ್ಟ್ ಮಾಡ್ತಾರೆ ಅದೇ ಮೇಯ್ನ್ ಮುಖ್ಯ ಆಗುತ್ತೆ ಅಷ್ಟೇ. ಹೌದು. ನಿನ್ನೆ ಮತ್ತೆ ರಕ್ಷಿತಾ ಮತ್ತು ಗಿಲ್ಲಿಗೂ ಕ್ಲಾಸ್ ತೊಗೊಂಡ್ರು ಸುದೀಪ್ ಸರ್. ಗಿಲ್ಲಿ ಸ್ವಲ್ಪ ಕೆಲವೊಂದು ಟೈಮಲ್ಲಿ ಅವ್ರು ತುಂಬ ಅಳತೆ ಮೀರಿ ಆ ಥರ ನಡ್ಕೊಳ್ಳೋದ್ರಿಂದ ಅನಿಸುತ್ತೆ. ಬಟ್ ಅವರು ವ್ಯಕ್ತಿತ್ವನೇ ಆಗಿರೋದ್ರಿಂದ ಕೆಲವ್ರಿಗೆ ಇಷ್ಟ ಆಗಲ್ಲ. ಆ ಹಳ್ಳಿಯಿಂದ ಬಂದವರು ಆ ಥರ ಎಲ್ರಿಗೂ ಇಷ್ಟ ಆಗಬೇಕಲ್ಲ ಸರ್. ಇವರೆಲ್ಲ ಮೆಟ್ರೋ ಸಿಟಿಯಲ್ಲಿ ಹುಟ್ಟಿ ಬೆಳೆದವರು. ಹಾಗಾಗಿ ಅವ್ರಿಗೂ ನಡವಳಿಕೆಗಳು ಸ್ವಲ್ಪ ಕೆಲವ್ರಿಗೆ ಇಷ್ಟ ಆಗದೆ ಇರ್ಬೋದು. ಬಟ್ ನಮಗೆಲ್ಲ ಇಷ್ಟ ಆಗುತ್ತೆ. ಅಶ್ವಿನಿ ಗೌಡ ಅವ್ರು ಹೇಗೆ ಆಡ್ತಾ ಇದ್ದಾರೆ? ಚೆನ್ನಾಗಿ. ಇತ್ತೀಚೆಗೆ ಸ್ವಲ್ಪ ಪರವಾಗಿಲ್ಲ. ಅವ್ರು ಚೇಂಜ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಇನ್ನು ರಕ್ಷಿತಾ ಶೆಟ್ಟಿ ಅವರು? ಅವ್ರಿಗೆ ಪಾಪ ಯಾರು ಹೆಂಗೆ ಹೇಳ್ತಾರೆ ಹಂಗೆ ನಡ್ಕೊಂಡು ಹೋಗ್ತಿದ್ದಾರೆ. ಅವ್ರಿಗೆ ಡಿಸಿಷನ್ ತಗೊಳ್ಳೋಕ್ಕೆ ಡಿಸಿಷನ್ ಮೇಕಿಂಗ್ ಇಲ್ಲ. ಅವರು ಯಾರು ಹೆಂಗೆ ಹೇಳ್ತಾರೆ ಎಲ್ಲರೂ ಪಾಪ ಅವ್ರನ್ನ ಯೂಸ್ ಮಾಡ್ಕೋತಾ ಇದ್ದಾರೆ. ನನ್ಗನ್ಸ್ದಂಗೆ ಅವ್ರನ್ನ ಯೂಸ್ ಮಾಡಿಕೊಂಡು ಅವ್ರು ಪ್ರೊಜೆಕ್ಟ್ ಮಾಡ್ಕೋತಾ ಇದ್ದಾರೆ ರಕ್ಷಿತಾ ಅವ್ರ ಮೂಲಕ ಅಂತ ಅನಿಸುತ್ತೆ. ಅವರು ಸ್ವಲ್ಪ ಡಮ್ಮಿ ಅನಿಸುತ್ತೆ. ಏನು ಯಾವುದ್ರಲ್ಲಿ ಆ್ಯಕ್ಟಿವಿಟೀಸಲ್ಲೂ ಕಾಣಿಸ್ಕೊಳ್ಳಲ್ಲ, ಎಂಟರ್ಟೈನ್ಮೆಂಟು ಇಲ್ಲ, ಏನಿಲ್ಲ. ಯಾವುದ್ರಲ್ಲೂ ಅವರು ಅನಿಸ್ತಾ ಇಲ್ಲ ನಮಗೆ. ಹಾಂ. ಇತ್ತೀಚೆಗೆ ಅನ್ನಿಸ್ತಾ ಇದೆ. ಇಷ್ಟು ದಿನ ಮಲ್ಲಮ್ಮ ಅವ್ರು ಇರೋವರೆಗೂ ಅವ್ರ ಜೊತೆ ಇದ್ದರು. ಅವ್ರ ಜೊತೆ ಮಾತುಕತೆ ಆಡಿಕೊಂಡು. ಬಟ್ ಇವಾಗ ಸ್ವಲ್ಪ ಇನ್ವಾಲ್ವ್ ಆಗೋಕ್ಕೆ ಟ್ರೈ ಮಾಡ್ತಿದ್ದಾರೆ. ಬಟ್ ಅವ್ರ ಕಡೆಯಿಂದ ಆಗ್ತಾ ಇಲ್ಲ 100%. ಗಿಲ್ಲಿ ಮತ್ತು ಕಾವ್ಯ ಹೇಗೆ ಆಡ್ತಾ ಇದ್ದಾರೆ? ಚೆನ್ನಾಗಿ ಆಡ್ತಾ ಇದ್ದಾರೆ. ಬಟ್ ಅವರು ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ಇನ್ನು ಕೆಲವು ಹೇಳ್ತಾರೆ ಗಿಲ್ಲಿ ಕಾವ್ಯ ಹಿಂದೆ ಕಾವು ಅಂತ ಹೋಗ್ತಾರೆ, ಚೆನ್ನಾಗಿಲ್ಲ ಅಂತ ಹೇಳ್ತಾರೆ. ಯೂಶಲ್ ಆಗಿ ಎಲ್ಲ ಕಡೆನೂ ಸುಮ್ಮನೆ ಕಾಲು ಹೇಳ್ಕೊಂಡು ರೇಗಿಸೋದೆಲ್ಲ ಇದ್ದೇ ಇರುತ್ತೆ. ಹೊರಗಡೆನೂ ಇರುತ್ತೆ. ಹೊರಗಡೆ ಈವನ್ ಟಿ ವಿನಲ್ಲಿ ಟೆಲಿಕಾಸ್ಟ್ ಆಗ್ತಾ ಇರೋದಕ್ಕೆ ಅಥವಾ ನಾವು ಸೇಫಾಗಿ ಕಾಡ್ತಿದ್ದಾರೆ, ಹಂಗಾಡ್ತಾರೆ ಹಿಂಗಾಡ್ತಾರೆ ಅಂತ ಕೆಲವರು ಅಲ್ಲೇ ಒಳಗಡೆ ಇರೋರೇ ಮಾತಾಡ್ತಿದ್ದಾರೆ. ಬಟ್ ನಮಗೇನು ಆ ಥರ ಎಲ್ಲ ಅನಿಸಲ್ಲ. ಈ ವಾರ ಯಾರು ಹೆಲ್ಮೆಟ್ ಆಗ್ಬೋದು? ಎಲಿಮಿನೇಟ್ ಮೇ ಬಿ ಧ್ರುವಂತ ಆಗ್ಬೋದಾ ಅಂತ. ಅವನು ಆಗಬೇಕು. ನಿಮಗೆ ಯಾರು ಆಗ್ಬೇಕು ಮೇಡಮ್? ಧ್ರುವಂತ್. ನಂಗೆ ಇಷ್ಟ ಇಲ್ಲ ಅವರು. ಚೆನ್ನಾಗಿ ಆಡ್ತಾ ಇಲ್ಲ. ಯಾಕೆ ಇಷ್ಟ ಇಲ್ಲ? ಒಂಥರ ಸೈಕೋ ಥರ ಆಡ್ತಾರೆ. ನಂಗೆ ಇಷ್ಟನೇ ಇಲ್ಲ ಅವರು. ಸುಮ್ಮನೆ ಕಿರ್ಚಾಡೋದು.
ಅವ್ರ ಆಟಿಟ್ಯೂಡ್ ಇಷ್ಟ ಇಲ್ಲ. ಓಕೆ, ಇನ್ನು ರಕ್ಷಿತಾ ಹೇಗೆ ಆಡ್ತಾರೆ ಮೇಡಮ್ ನಿಮಗೆ? ರಕ್ಷಿತಾ ತುಂಬ ಚೆನ್ನಾಗಿ ಆಡ್ತಾರೆ. ತುಂಬ ಚೆನ್ನಾಗಿ ತುಂಬ ಮೈಂಡ್ ಗೇಮ್ ತುಂಬ ಚೆನ್ನಾಗಿದೆ. ಪಾಪ ಅವ್ರಿಗೆ ಕೆಲವೊಂದು ಟೈಮಲ್ಲಿ ಯಾವಾಗ ಹೆಂಗೆ ರಿಯಾಕ್ಟ್ ಮಾಡಬೇಕು ಅಂತ ಪಾಪ ಅವ್ರ ಹುಡುಗಿಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇ. ಚೆನ್ನಾಗಿ ಆಡ್ತಾ ಇದ್ದಾರೆ. ನೀನು ಮಾತಾಡೆ. ಮೇಡಮ್, ಟಾಪ್ 5 ಯಾರು ಬರ್ಬೋದು? ಗಿಲ್ಲಿ ಬರ್ತಾರೆ. ಗಿಲ್ಲಿ ಗೌಡ ಗಿಲ್ಲಿ ಬರ್ತಾನೆ. ಟಾಪ್ 5 ಅಲ್ಲ, ಗಿಲ್ಲಿ 5 ಮೆಂಬರ್ಸ್ ಯಾರು? ಟಾಪ್ 5 ಅಲ್ಲ, ಅಂದ್ರೆ ಟಾಪ್ 5 ಅಂದ್ರೆ ಫೈನಲ್ಗೆ ಯಾರು ಬರ್ತಾರೆ ಅಂತ. ಯಾರು ಬರ್ಬೋದು? ಗಿಲ್ಲಿ ನಟ ಅಶ್ವಿನಿ ಗೌಡ, ಕಾವ್ಯ, ರಘು ಬರ್ಬೋದು. ರಘು, ಮತ್ತೆ ಧನು ಬರ್ಬೋದು. ಈಗ ಮೊನ್ನೆ ಎರಡನೇ ಸತಿ ಕ್ಯಾಪ್ಟನ್ ಆದ್ರು ರಘು, ಅವ್ರು ಹೇಗೆ ಅನ್ನಿಸ್ತು? ಚೆನ್ನಾಗಿ ಮಾಡ್ತಾರೆ ಕ್ಯಾಪ್ಟನ್ಸಿ. ಚೆನ್ನಾಗಿ ಆಡ್ತಾರ. ವೈಲ್ಡ್ ಕಾರ್ಡ್ ಎಂಟ್ರಿಯಲ್ಲಿ ಬಂದ್ರೂ ಪರವಾಗಿಲ್ಲ. ಓಕೆ ಸರ್, ಬಿಗ್ ಬಾಸ್ ನೋಡ್ತೀರಾ? ನೋಡ್ತಾ ಇದ್ದೀವಿ ಸರ್. ಯಾರು ಇಷ್ಟ ಸರ್ ನಿಮಗೆ? ನಮ್ಮ ಗಿಲ್ಲಿ ಗಿಲ್ಲಿ ಯಾಕೆ ಸರ್ ಗಿಲ್ಲಿ? ಗಿಲ್ಲಿ ಒಬ್ಬ ನಮ್ಮ ಮಂಡ್ಯ ಜಿಲ್ಲೆ ಹುಡುಗ, ಅದಕ್ಕೋಸ್ಕರ ಅವ್ನು ಗೆಲ್ಲಬೇಕು. ಹಳ್ಳಿ ಹುಡುಗ ಅಂತ ಹಳ್ಳಿ ಹುಡುಗ ಅಂತ ಗೆಲ್ಲಬೇಕು. ಕಾಮಿಡಿಯಲ್ಲಿ ಇಷ್ಟ ಆಗುತ್ತೆ ಅವ್ರದ್ದು. ಕಾಮಿಡಿ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಸರ್ ಅವ್ರು. ಪಂಚಿ ಡೈಲಾಗ್ ಕೇಳೋದ ಎಲ್ಲ ಸೂಪರಾಗಿ ಇಷ್ಟ ಆಗುತ್ತೆ. ಸೂಪರ್ ಆಗಿರುತ್ತೆ, ಅದಕ್ಕೆ ಇಷ್ಟ ಆಗುತ್ತೆ. ಹೌದು. ಬಿಗ್ ಬಾಸ್ ಅಲ್ಲಿ ಯಾರು ಇಷ್ಟ ಇಲ್ಲ ನಿಮಗೆ? ಯಾರು ಇಷ್ಟಲ್ಲ, ಅಶ್ವಿನಿ ಗೌಡ. ಯಾಕೆ? ಅವರು ಗಿಲ್ಲಿ ತುಂಬ ಇದು ಕೊಡ್ತಾರೆ, ಅದಕ್ಕೋಸ್ಕರ ಇಷ್ಟ ಇಲ್ಲ. ಎಲ್ಲರಿಗೆ ಕಾಟ ಕೊಡ್ತಾರೆ ಅಂತ ಇಷ್ಟ ಹೌದು, ಇಲ್ಲ. ಕಟ ಕೊಡ್ತಾರೆ. ಇನ್ನು ರಘು ಅವ್ರು ಹೇಗೆ ಆಡ್ತಾರೆ? ರಘು ಅವ್ರು ಈ ಸಲ ಸ್ವಲ್ಪ ಚೆನ್ನಾಗಿ ಆಡ್ತಾ ಇದ್ದಾರೆ. ನೋಡ್ಬೇಕು ಸರ್ ಹೆಂಗೆ. 2 ಸಲ ಕ್ಯಾಪ್ಟನ್ ಆಗ್ಬಿಟ್ಟಾರೆ. ಅದು 2 ಸಲ ಆಗಿದ್ದಾರೆ ಕ್ಯಾಪ್ಟನು. ಮುಂದಕ್ಕೆ ನೋಡಬೇಕಾಗುತ್ತೆ. ನೀವು ಯಾವಾಗಲೂ ಗಿಲ್ಲಿ ರಘುನ ಕಾಲು ಎಳಿತಾ ಇರ್ತಾರೆ, ಒಳ್ಳೆ ಕಾಮೆಂಟ್ ಜರಿತಾರೆ, ಹೇಗೆ ಅನಿಸುತ್ತೆ ನಿಮಗೆ? ಅದು ಚೆನ್ನಾಗಿರುತ್ತೆ ಸರ್, ಚೆನ್ನಾಗಿರುತ್ತೆ. ಕಾವ್ಯನೂ ಗೆಲ್ಲಬೇಕು. ಕಾವ್ಯನ ಗೆಲ್ಬೇಕಾ? ಓಕೆ, ಇನ್ನು ಜಾಹ್ನವಿ ಹೇಗೆ ಆಡ್ತಾ ಸರ್ ಜಾಹ್ನವಿ ಇವಾಗ ಸ್ವಲ್ಪ ಪರವಾಗಿಲ್ಲ ಅನಿಸ್ತದೆ, ನೋಡಬೇಕು. ಇನ್ನು ಮೊನ್ನೆ ಧ್ರುವಂತೂ ಒಂದು ಗಿಲ್ಲಿ ಮೇಲೆ ಒಂದು ಆರೋಪ ಮಾಡಿದ್ದಾನೆ. ಹೌದು, ಗಿಲ್ಲಿ ಬಡವ ಅಲ್ಲ, ಹೌದು 100 ಕುರಿ ಇದೆ, ಮನೆ ಇದೆ ಅಂತೆಲ್ಲ ಹೇಳಿದೆ. ಹೇಗೆ ಅನಿಸ್ತು ನಿಮಗೆ? ಅದು ಸುಳ್ಳು ಸರ್. ಅದು ಆ ಥರ ಎಲ್ಲ ಇರೋಂಗಿರೋ ಪಾಪ ಅವ್ರು ಯಾಕೆ ಇಲ್ಲಿ ಅಲ್ಲಿಂದ ಊರು ಬಿಟ್ಟು ಬಂದು ಇಲ್ಲಿ ಯಾಕೆ ಇರ್ಬೇಕಂತ ಸರ್? ಮಾಡಬೇಕಲ್ಲ, ಕಾಮಿಡಿಲೆಲ್ಲ ಮಾಡಿ ಎಲ್ಲ ಬಂದಾರಲ್ಲ ಸರ್, ಅವರು ಇದಾಗಬೇಕು ಸರ್. ಇಲ್ಲಿ ಸುಮ್ಮನೆ ಸುಳ್ಳು ಆರೋಪ ಮಾಡಿದ್ದಾನೆ. ಹೌದು, ಮನೆ ಅಕಸ್ಮಾತ್ ಕುರಿ ಇದ್ರೆ ಎಷ್ಟಿರುತ್ತೆ ಸರ್? ಹಳ್ಳಿ ಅಂದ್ಮೇಲೆ ಮನೆ ಇರಲೇಬೇಕು. ಹಳ್ಳಿ ಅಂದಮೇಲೆ ಕುರಿ ಇದ್ದೇ ಇರುತ್ತೆ. ಕುರಿ ದನ ಇದ್ದರೆ ಹಳ್ಳಿ ಅದು ಹೌದು, ರೈತರಾಗೋದು. ಅದಿಲ್ಲ ಅಂದರೆ ಹೆಂಗೆ ರೈತ ಆಗ್ತಾರೆ ಹೇಳಿ ನೋಡೋಣ ಅಲ್ವಾ? ಅದಕ್ಕೋಸ್ಕರ ಸುಮ್ಮನೆ ಆರೋಪ ಮಾಡ್ತಾ ಇದ್ದಾರೆ. ಹೌದು, ಸುಮ್ಮನೆ ಆರೋಪ ಸರ್. ಈಗ ಮೊನ್ನೆ ಇವ್ರು ರಕ್ಷಿತಾ ಹೇಗೆ ಆಡ್ತಾ ಇದ್ದಾರೆ? ಅದು ಮೊನ್ನೆ ಅಕ್ಷಿತ್ ಬಗ್ಗೆ ನೋಡಿಲ್ಲ. ನಿನ್ನೆ ಎಪಿಸೋಡ್ ನೋಡಿದ್ರಾ? ಇಲ್ಲ, ನೆನ್ನೆ ನೋಡಿಲ್ಲ ಸರ್. ನೋಡಿಲ್ಲ. ಇವತ್ತು ನೋಡ್ಬೇಕಂತಿದ್ದೀನಿ. ನೋಡಬೇಕು, ಇವತ್ತು ನೋಡಲೇಬೇಕಂತಿದ್ದೀವಿ. ನೋಡಲೇಬೇಕಂತ. ನಿನ್ನೆ ಸುದೀಪ್ ಸರ್ ಎಲ್ಲರೂ ಕ್ಲಾಸ್ ತಗೊಂಡ್ರು, ಗಿಲ್ಲಿಗೆ ರಕ್ಷಿತಾಗೆಲ್ಲ. ಹೌದು ತಾಂದ್ರು, ನೋಡಿದೆ ನಾನು ಮೊಬೈಲೆಲ್ಲ ನೋಡಿದ್ದೆ. ಮೊಬೈಲ್ ನೋಡಿದ್ರಾ? ನೋಡಿದ್ದೆ. ಹೇಗೆ ಅನಿಸ್ತು? ಸ್ವಲ್ಪ ಇದಿರುತ್ತೆ, ನೋಡೋಣ ಇವತ್ತು ಹೆಂಗಿರ್ತದೆ ನೋಡಬೇಕು. ಇವತ್ತು ನೋಡ್ಬೇಕಾ? ನೋಡ್ಬೇಕು ಸರ್.